ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ದೇಹಕ್ಕೆ ತುಂಬಾ ಅತ್ಯಗತ್ಯವಾದಂಥ ಪೋಷಕಾಂಶಗಳನ್ನ ಒದಗಿಸುವಂಥ ಒಂದು ಸೊಪ್ಪಿನಿಂದ ಒಂದು ಸೂಪ್ನ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಈ ಪಾಲಕ್ ಸೊಪ್ಪಿನಿಂದ ಒಂದು ಸೂಪನ್ನ ಮಾಡ್ತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಆಗುವಂಥ ಒಂದು ಸೂಪ್ ಇದು. ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಹೇರಳವಾಗಿರೋಂಥ ಸೊಪ್ಪು ಇದು. ಬೇಕಿರೋಂಥ ಎಲ್ಲ ಸಾಮಗ್ರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಫ್ರೈ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 2 ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ತುಪ್ಪ ಕಾಯ್ದಿದೆ. ಡೈಜೆಷನ್ಗೋಸ್ಕರ ಒಳ್ಳೆಯದು ಅನ್ನೋ ಕಾರಣಕ್ಕೆ ಜೀರಿಗೆನ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಜೀರಿಗೆ ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿನ ಒಂದು 5-6 ಎಸಳು ಆಗುವಷ್ಟು ಸುಲಿದು ಎತ್ತಿಟ್ಕೊಂಡಿದ್ದೆ. ಅದನ್ನು ಮೊದಲಿಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅದು ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಹಾಗೆ ಅದರ ಜೊತೆಗೆ ಒಂದು ಚಿಕ್ಕದು ಈರುಳ್ಳಿ, ಹಾಗೆ ಒಂದು ಚಿಕ್ಕ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಸಿಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತೀನಿ. ಪಾಲಕ್ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ಮಹಿಳೆಯರಂತೂ ಡೈಲಿ ಒಂದೊಂದು ಕಟ್ಟು ಪಾಲಕ್ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಬಹಳನೇ ಒಳ್ಳೆಯದು. ಪಾಲಕ್ ಸೊಪ್ಪಿನ ಮುಖ್ಯ ಗುಣ ಏನಪ್ಪ ಅಂದರೆ, ಬಿಸಿಲಿಂದ ನಾವು ಓಡಾಡಿ ಕಪ್ಪೆಯಾಗಿರೋ ಚರ್ಮ ಕೂಡ ಯಥಾಸ್ಥಿತಿಗೆ ತರೋಂಥ ಶಕ್ತಿ ಇದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, ಒಂದು 1/4 ಸ್ಪೂನಷ್ಟು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಫುಲ್ಲು ಹಾಕ್ಕೊಳ್ತಿದ್ದೀನಿ. ಪಾಲಕ್ ಸೊಪ್ಪು ಒಗ್ಗರಣೆಗೆ ಹಾಕಿ ಒಂದು 2 ನಿಮಿಷ ಬಾಡಿಸೋ ಅಷ್ಟರಲ್ಲೇ ಎಲ್ಲ ಚೆನ್ನಾಗಿ ಬಾಡ್ಕೊಂಡು ಬಿಡುತ್ತೆ. ಪ್ರತಿನಿತ್ಯ ಪಾಲಕ್ ಸೊಪ್ಪಿನ ಸೇವನೆ ಬಹಳನೇ ಆರೋಗ್ಯಕರ. ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು 2 ವಿಧಾನದಲ್ಲಿ ಕೂಡ ಮಾಡ್ಬೋದು. ಇನ್ನೊಂದು ವಿಧಾನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೆ ಬಾಯಿಗೆ ಸಿಗೋ ಥರನೂ ಒಂದು ರೀತಿ ಸೂಪನ್ನು ಮಾಡ್ಬೋದು. ಆದರೆ ನಾನಿವತ್ತು ಮಾಡ್ತಿರೋ ಸೂಪು ಬಾಯಿಗೆ ಸಿಗದೆ ಇರೋ ಥರ ನುಣ್ಣಗೆ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಬಿಡ್ತೀನಿ. ಪಾಲಕ್ ಸೊಪ್ಪಿನ ಸೇವನೆಯಿಂದ ಕೊಲೆಸ್ಟ್ರಾಲ್ ಮಟ್ಟ ಕೂಡ ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಕೂಡ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು. ಹಾಗೆ ಏರ್ ಫಾಲ್ ಆಗ್ತಿರುತ್ತಲ್ಲ ಅಂಥವ್ರು ಕೂಡ ಪಾಲಕ್ ಸೊಪ್ಪನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಪ್ರತಿನಿತ್ಯ ಆಗಿಲ್ಲ ಅಂದ್ರೂ ವಾರದಲ್ಲಿ ಒಂದು 3ರಿಂದ 4 ದಿನ ಆದ್ರೂ ಪಾಲಕ್ ಸೊಪ್ಪನ್ನು ಸೇವನೆ ಮಾಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಇದು ಬಾಯಿಗೆ ಸಿಗಬಾರ್ದು, ನುಣ್ಣಗಿರಲಿ ಅನ್ನೋ ಕಾರಣಕ್ಕೇ ಎಲ್ಲವನ್ನೂ ಒಗ್ಗರಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದನ್ನೆಲ್ಲ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಯಿತು. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಕೊಳ್ತೀನಿ. ಒಂದು 10 ನಿಮಿಷ ಬಿಟ್ಟಿದೆ, ತಣ್ಣಗಾಗಿದೆ. ಈಗ ನಾನು ಜಾರಲ್ಲಿ ಹಾಕ್ಕೊಂಡು ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ತುಂಬ ಜನಕ್ಕೆ ಪಾಲಕ್ ಸೊಪ್ಪು ಅಂದ್ರೇ ಅಲರ್ಜಿ, ಇಷ್ಟ ಆಗಲ್ಲ. ಆದರೆ ನಿಜವಾಗ್ಲೂ ಪಾಲಕ್ ಸೇವನೆಯಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗಾಗಿ ಅದರಲ್ಲೂ ಹೆಣ್ಮಕ್ಳು ಮಸ್ಟ್ ಆ್ಯಂಡ್ ಶುಡ್ ವಾರದಲ್ಲಿ 4 ದಿನ ಆದ್ರೂ ಪಾಲಕ್ ಸೊಪ್ಪನ್ನು ಸೇವನೆ ಮಾಡಿ. ಎಲ್ಲ ಜಾರಲ್ಲಿ ಸುರ್ಕೊಂಡಿದ್ದೀನಿ. ಈಗ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ. ಈಗ ಮತ್ತೆ ಸ್ಟವ್ ಹಚ್ಕೊಂಡು ನಾನು ಒಂದು ಬಾಣಲಿನ ಇಟ್ಕೊಳ್ತಿದ್ದೀನಿ. ಇನ್ನೊಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಸ್ಯಜನ್ಯ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಫ್ಯಾಟ್ ಆಗಲ್ಲ. ತುಪ್ಪ ಕಾಯ್ದಿದೆ. ಈಗ ರುಬ್ಬಿರೋ ಅಂಥ ಪಾಲಕ್ ಪೇಸ್ಟನ್ನು ಅದರಲ್ಲಿ ಸುರ್ಕೊಂಡಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ಸೇರಿಸಿದ್ದೀನಿ, ಮತ್ತು ಹೊಸದಾಗಿ ಸೇರಿಸೋ ಅಂಥದ್ದು ಏನೂ ಇಲ್ಲ. ಪಾಲಕ್ ಸೂಪು
ತೆಳು ಇದ್ರೂ ಚೆನ್ನಾಗಿರಲ್ಲ, ಒಂದು ಮೀಡಿಯಮ್ ಹದದಲ್ಲಿ ಕುದಿಸ್ಕೊಳ್ಬೇಕು. ತುಂಬ ತಿಕ್ಕಾಗಿದ್ರೂ ಅಷ್ಟೊಂದು ಇಷ್ಟ ಆಗಲ್ಲ. ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಸೂಪು ರೆಡಿಯಾಗೋ ಹಂತಕ್ಕೆ ಬಂತು. ನೋಡಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸೂಪು ರೆಡಿ ಆಯಿತು. ಮುಚ್ಚಿಬಿಟ್ಟು ಎತ್ತಿಡ್ತಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದೆರಡು ಬ್ರೆಡ್ ಸ್ಲೈಸ್ನ ಫ್ರೈ ಮಾಡ್ಕೊಳ್ತೀನಿ. ಬ್ರೆಡ್ ಸ್ಲೈಸ್ನ ಫ್ರೈ ಮಾಡಿ ಕೊಡೋದ್ರಿಂದ ಮಕ್ಕಳು ಸೂಪ್ ಕುಡಿಯೋಕ್ಕೆಲ್ಲ ಮೂಗು ಮುರಿಯಲ್ಲ, ಮಕ್ಕಳೆಲ್ಲ ಇಷ್ಟಪಟ್ಟು ಕುಡಿಯೋ ಥರ ಆಗುತ್ತೆ ಅನ್ನೋ ಕಾರಣಕ್ಕೆ ಬ್ರೆಡ್ ಸ್ಲೈಸಸ್ ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ. ಮಕ್ಕಳಿಗೆ ಸಾಲಿಡಾಗಿ ಏನಾದರೂ ಸಿಕ್ಕರೆ ಈ ಥರ ಆವಾಗ ಸೂಪು ಏನೇ ಆದ್ರೂ ಈಸಿಯಾಗಿ ಕುಡಿಸ್ಬೋದು. ಅದೇ ಕಾರಣಕ್ಕೆ ನಾನು ಬ್ರೆಡ್ ಸ್ಲೈಸ್ನ ಫ್ರೈ ಮಾಡ್ಕೊಳ್ತಿದ್ದೀನಿ. ಬ್ರೆಡ್ ಸ್ಲೈಸಸ್ ಏನು 1 ರಿಂದ 2 ನಿಮಿಷಕ್ಕೆಲ್ಲ ಪಟಾಪಟ ಅಂತ ಫ್ರೈ ಆಗಿಬಿಡುತ್ತೆ. ಬ್ರೆಡನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನೊಂದು ರೌಂಡ್ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಇದೇ ರೀತಿ ಆರೋಗ್ಯಕರವಾದಂಥ ತರಕಾರಿ ಸೂಪ್ಗಳನ್ನೆಲ್ಲ ಮಾಡಿ ಕುಡಿತಾ ಇದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಸ್ನೇಹಿತರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ. ಬ್ರೆಡ್ ಸ್ಲೈಸಸ್ ಎಲ್ಲ ಕರ್ಕೊಂಡಿದ್ದಾಗಿದೆ. ಈಗ ಒಂದು ಬೌಲ್ಗೆ ಪಾಲಕ್ ಸೂಪನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ. ಬಿಸಿ ಬಿಸಿ ಪಾಲಕ್ ಸೂಪ್ ರೆಡಿಯಾಗಿದೆ. ಈ ಸೂಪ್ ಜೊತೆಗೆ ಕೊನೆಯಲ್ಲಿ ಸೇವನೆ ಮಾಡೋಕ್ಕೆ ಮುಂಚೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸೇವಿಸಲಿಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಈ ಪಾಲಕ್ ಸೂಪ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.